ಹಾಯ್ ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ 40ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಎಲ್ಲ ಮಕ್ಕಳಿಗೂ ಅವರವರ ತಾಯಿನೇ ಪ್ರಪಂಚ. ಆದರೆ ಆ ಒಂದು ವಿಷಯದಲ್ಲಿ ಮಾತ್ರ ನಾನು ಉಲ್ಟ. ಅಮ್ಮನಿಗಿಂತನೂ ನಾನು ಅಪ್ಪನನ್ನು ತುಂಬ ಪ್ರೀತಿಸ್ತಿದ್ದೆ. ನನ್ನ ಅಪ್ಪನೇ ನನ್ನ ಪ್ರಪಂಚ. ಬೆಳಿಗ್ಗೆ ಸ್ಕೂಲ್ಗೆ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ರಾತ್ರಿ ಸ್ನಾನ ಮಾಡಿಸಿ ಊಟ ಮಾಡಿಸಿ ನನಗೆ ಲಾಲಿ ಹಾಡ್ತಾ ಇದ್ದಿದ್ದು ನನ್ನ ಅಮ್ಮ ಅಲ್ಲ, ನನ್ನ ಅಪ್ಪ. ಅಪ್ಪ ಅಂದ್ರೇ ಒಂಥರ ಸ್ಪೆಷಲ್ ಫೀಲಿಂಗ್. ಅಮ್ಮನನ್ನು ಬಿಟ್ಟು ಬೇಕಾದರೂ ಇರ್ತಿದ್ದೆ, ಆದರೆ ಅಪ್ಪನನ್ನು ಬಿಟ್ಟು ಒಂದು ಕ್ಷಣವೂ ಇರೋದಕ್ಕೆ ಆಗ್ತಾ ಇರಲಿಲ್ಲ ನನ್ನ ಕೈಯಿಂದ. ನನ್ನ ವೀಕ್ನೆಸ್ ಮತ್ತು ಸ್ಟ್ರೆಂತ್ ಎರಡೂ ಕೂಡ ಅಪ್ಪನೇ. ಆದರೆ ಅದನ್ನು ತುಂಬ ಚೆನ್ನಾಗಿ ಮಿಸ್ಯೂಸ್ ಮಾಡ್ಕೊಂಡು ಬಿಟ್ಟರು. ಬೇರೆ ಯಾರೋ ಹೊರಗಿನವರಲ್ಲ, ನನಗೆ ತುಂಬ ಬೇಕಾದವರೇ. ಮನೆಗೆ ನಾನೇ ದೊಡ್ಡವನು, ಹಾಗಾಗಿ ನನಗೆ ಜವಾಬ್ದಾರಿನೂ ಸ್ವಲ್ಪ ದೊಡ್ಡದಾಗಿ ಇತ್ತು. ಬಿಕ್ಕಿ ನಾನು ಹುಟ್ಟಿ 3 ವರ್ಷ ಆದ ನಂತರ ಹುಟ್ಟಿದವನು. ಅವನನ್ನು ಕಂಡ್ರೆ ಎಲ್ರಿಗೂ ತುಂಬ ಪ್ರೀತಿ. ಅಮ್ಮನೂ ಅಷ್ಟೇ, ನನಗಿಂತ ಅವನನ್ನೇ ತುಂಬ ಮುದ್ದು ಮಾಡ್ತಾಯಿದ್ರು. ಆದರೆ ಅದಕ್ಕೆ ಖಂಡಿತವಾಗಿಯೂ ನನಗೆ ಯಾವ ಬೇಜಾರು ಇರಲಿಲ್ಲ. ಯಾಕಂದರೆ ಅಮ್ಮ ತೋರಿಸೋ ಪ್ರೀತಿಗಿಂತ 10 ಪಟ್ಟು ಜಾಸ್ತಿ ಪ್ರೀತಿನ ನಮ್ಮ ತಂದೆ ನನಗೆ ತೋರಿಸ್ತಿದ್ರು. ಅಪ್ಪ ತುಂಬ ಒಳ್ಳೆಯವರು. ಸೊಸೈಟಿನಲ್ಲಿ ತುಂಬ ಮರ್ಯಾದೆ ಇತ್ತು ಅವರಿಗೆ. ಯಾಕಂದರೆ ಅವರು ಅಡ್ವೊಕೇಟ್ ಆಗಿದ್ದರು. ಹಾಗಾಗಿ ಅವರ ಪರಿಚಯ ಎಲ್ರಿಗೂ ಇತ್ತು. ತುಂಬ ನಿಯತ್ತಿನ ಮನುಷ್ಯ. ಅಜಾತಶತ್ರು ಅನ್ನೋ ಮಾತು ಅವರಿಗೆ ಬಹಳ ಚೆನ್ನಾಗಿ ಒಪ್ಪುತ್ತೆ. ನನಗೆ ಆಗಲಿ ವಿಕ್ಕಿಗೆ ಆಗಲಿ ಯಾವುದೇ ಕೊರತೆ ಇರಲಿಲ್ಲ. ಜೀವನ ತುಂಬಾ ಚೆನ್ನಾಗಿತ್ತು. ಆದರೆ ಅದ್ಯಾರ ಕೆಟ್ಟ ಕಣ್ಣು ನಮ್ಮ ಸುಂದರವಾದ ಸಂಸಾರದ ಮೇಲೆ ಬಿತ್ತು. ಬಹುಶಃ ಅಪ್ಪ ಆ ಒಂದು ಕೇಸ್ನ ತೆಗೊಳ್ಳದೆ ಹೋಗ್ತಾ ಇರ್ತಿದ್ರೆ ಇವತ್ತು ನಮ್ಮ ಜೊತೆನೇ ಇರ್ತಾ ಇದ್ರೇನು. ಆದರೆ ಆ ದೇವ್ರಿಗೆ ಇಷ್ಟ ಇರಲಿಲ್ಲ ಅನಿಸುತ್ತೆ. ಅದಕ್ಕೆ ಬೇಗ ಕರ್ಕೊಂಡು ಬಿಟ್ಟ. ಅದೇನೋ ಒಂದು ಮಾತು ಇದೆಯಲ್ಲ, ಪೂಜಾರಿ ಕೊಟ್ಟರು ದೇವರು ಕೊಡಬೇಕಲ್ಲ ಅಂತ, ಹಾಗೆ ಎಂದು ಹೇಳುತ್ತಿದ್ದವನ ಕಣ್ಣಿಂದ ಕಣ್ಣೀರು ಜಾರುತ್ತಲೇ ಇದೆ. ಅವನು ಇಷ್ಟೊಂದು ಭಾವುಕನಾಗಿದ್ದನ್ನು ಕಂಡು ಅವಳ ಮನಸ್ಸಿಗೂ ಬಹಳ ನೋವಾಗಿತ್ತು. ಮಧ್ಯ ಬಾಯಿ ಹಾಕದೆ ಅವನ ಮನಸ್ಸಿನಲ್ಲಿರುವ ಎಲ್ಲ ದುಃಖವನ್ನು ಹೊರಹಾಕಲು ಅನುವು ಮಾಡಿಕೊಟ್ಟ ಹುಡುಗಿ ಮೌನವಾಗಿ ಅವನ ಮಾತನ್ನು ಆಲಿಸುತ್ತಿದ್ದಾಳೆ. ಅವನ ಮಾತಿನ ಧಾಟಿಯಲ್ಲೇ ತಿಳಿಯುತ್ತಿದೆ ತಂದೆಯ ಮೇಲೆ ಅವನಿಗಿರುವ ಅಪಾರವಾದ ಪ್ರೀತಿ. ತುಸು ಹೊತ್ತಿನ ಬಳಿಕ ಸಾವರಿಸಿಕೊಂಡವನು ಮತ್ತೆ ತನ್ನ ಮಾತನ್ನು ಮುಂದುವರಿಸಿದನು. ಜಗನ್ನಾಥ್ ಅಂತ ಅಪ್ಪನ ಹೆಸರು. ನಾನು ಮೊದಲೇ ಹೇಳಿದ ಹಾಗೆ ಅಡ್ವೊಕೇಟ್ ಆಗಿದ್ದ ಅವರಿಗೆ ದಿನಂಪ್ರತಿ ಯಾವುದಾದ್ರೂ ಒಂದು ಕೇಸ್ ಬರ್ತಾನೆ ಇತ್ತು. ಆದರೆ ಆ ಒಂದು ಕೇಸ್ ಅವರ ಪ್ರಾಣನೇ ಬಲಿ ತೆಗೊಂಡ್ಬಿಡ್ತು. ನಾನು ಆಗ SSLCನಲ್ಲಿದ್ದೆ. ವಿಕ್ಕಿ ಇನ್ನೂ ಸಣ್ಣವನು. ಅವತ್ತು ಸಂಜೆ ಸ್ಕೂಲ್ ಬಿಟ್ಟು ಮನೆಗೆ ಬಂದಾಗ ನನಗೋಸ್ಕರ ಒಂದು ಆಘಾತಕಾರಿ ಸುದ್ದಿ ಕಾದಿತ್ತು. ಅಪ್ಪ ಕಾರ್ ಆಕ್ಸಿಡೆಂಟ್ ಆಗಿದೆ, ಗಂಭೀರ ಅಂತೆ, ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತಂತ. ಜೊತೆಗೆ ಅದು ನಾರ್ಮಲ್ ಆಕ್ಸಿಡೆಂಟ್ ಅಲ್ಲ, ಕೊಲೆ ಸಂಚ ಅಂತಾನು ಎಲ್ಲ ಕಡೆ ಸುದ್ದಿಯಾಗಿತ್ತು. ಆದರೆ ಪೊಲಿಟಿಕಲ್ ಪವರ್ನಿಂದ ಆ ಕೇಸ್ನ ಅಲ್ಲೇ ಮುಚ್ಚಿ ಹಾಕಿಬಿಟ್ರು. ಟ್ರೀಟ್ಮೆಂಟ್ ಸರಿಯಾಗಿ ಆಗದೆ 2 ದಿನದಲ್ಲಿ ಅಪ್ಪನೂ ನಮ್ಮನ್ನು ಬಿಟ್ಟೋದ್ರು. ವಾದ ಪ್ರತಿವಾದದ ಮೂಲಕ ಅದೆಷ್ಟೋ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಟ್ಟ ನನ್ನ ತಂದೆಗೆ ಯಾರೂ ಕೂಡ ನ್ಯಾಯ ಒದಗಿಸಿಕೊಡಲಿಲ್ಲ. ಆ ದಿನ ನನ್ನ ಜೀವನದ ಅತ್ಯಂತ ಕರಾಳ ದಿನ. ಒಂದು ಕಡೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಅಪ್ಪ ಇನ್ನಿಲ್ಲ ಅನ್ನೋ ಮಾಸದ ನೋವಾದರೆ, ಇನ್ನೊಂದು ಕಡೆ ಅಪ್ಪ ತೀರ್ಕೊಳ್ಳೋ ಸಮಯದಲ್ಲಿ ಅಮ್ಮ ಇನ್ನೊಬ್ಬರನ್ನ ಮದುವೆ ಆಗಿಬಿಟ್ರು ಅನ್ನೋ ವಿಷಯ ನನ್ನ ನೋವಿನ ಮೇಲೆ ಬರೆ ಎಳೆದು ಬಿಟ್ಟಿತ್ತು. ಅಷ್ಟೊಂದು ಪ್ರೀತಿಸ್ತಿದ್ದ ಗಂಡ ತೀರ್ಹೋದ ಸಮಯದಲ್ಲಿ ಸ್ವಲ್ಪನೂ ಮನುಷ್ಯತ್ವ, ಕರುಣೆ, ಭಾವನೆಯೇ ಇಲ್ಲದೆ ಇನ್ನೊಬ್ಬನ ಜೊತೆ ಅದು ಹೇಗೆ ಮದುವೆ ಆಗಿಬಿಟ್ರು ಅಮ್ಮ ಅನ್ನೋ ವಿಷಯನೇ ನನ್ನ ಮನಸ್ಸಿನ ಮೇಲೆ ಆಳವಾಗಿ ಬೇರೂರಿ ಬಿಡ್ತು. ಇವತ್ತು ಅದೇ ಬೇರು ಆಳಕ್ಕೆ ಹೋಗಿ ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ಸಮೃದ್ಧಿ. ಈಗ ಹೇಳು, ಅಂಥ ಮಾನಗೆಟ್ಟ ಹೆಂಗಸನ್ನು ನಾನು ಕ್ಷಮಿಸಬೇಕಾ? ತಾಯಿ ಅನ್ನೋ ಪವಿತ್ರವಾದ ಸ್ಥಾನದಲ್ಲಿ ಕೂರೋ ಯೋಗ್ಯತೆ ಇದೆಯಾ ಆ ಹೆಂಗಸಿಗೆ? ಖಂಡಿತವಾಗಿಯೂ ಇಲ್ಲ. ಆ ಯೋಗ್ಯತೆ, ಅರ್ಹತೆ ಯಾವುದು ಆ ಹೆಂಗಸಿಗಿಲ್ಲ. ದುಷ್ಟರನ್ನು ಕಂಡ್ರೆ ದೂರ ಇರಬೇಕು ಅನ್ನೋದನ್ನು ನಾನು ಸಣ್ಣವನಿದ್ದಾಗಲೇ ನಮ್ಮಪ್ಪ ನನಗೆ ಹೇಳಿಕೊಟ್ಟಿದ್ದಾರೆ. ಅದನ್ನೇ ನಾನು ಈಗಲೂ ಫಾಲೋ ಮಾಡ್ತಾ ಇರೋದು ಎಂದು ಹೇಳಿದವನು ಅವಳ ಮಡಿಲಿನಿಂದ ಎದ್ದು ಕೂತರೆ ಅವನ ಕಣ್ಣುಗಳು ಬೆಂಕಿ ಉಂಡೆಯಂತೆ ಆಗಿದ್ದವು. ಕಣ್ಣೀರನ್ನು ಒರೆಸಿಕೊಂಡವನು ಅವಳ ಕೈಯಲ್ಲಿದ್ದ ಅಸ್ಥಿ ತುಂಬಿದ್ದ ಆ ಪುಟ್ಟ ಮಡಿಕೆಯನ್ನು ಕೈಗೆತ್ತಿಕೊಂಡನು. ಅಪ್ಪ ನನ್ನ ಸ್ಮಶಾನದಲ್ಲಿ ಚಟ್ಟದ ಮೇಲೆ ಮಲಗಿಸಿ ಎಲ್ಲ ವಿಧಿವಿಧಾನಗಳನ್ನು ಮಾಡಬೇಕಾದ್ರೆ ಅಲ್ಲಿ ಸುಟ್ಟು ಹೋಗಿದ್ದ ಅಪ್ಪನ ಪಾರ್ಥಿವ ಶರೀರ ಮಾತ್ರ ಅಲ್ಲ, ನನ್ನ ಎದೆಯಲ್ಲಿ ಅಡಗಿದ್ದ ಸಿಟ್ಟು, ದ್ವೇಷ ಅಲ್ಲೇ ಕೂತು ಅದೆಷ್ಟು ಹತ್ತಿದ್ದೇನೋ ನನಗೇನೇ ಗೊತ್ತಿಲ್ಲ.
ಸುಟ್ಟು ಕರಕಲಾಗಿ ಹೋಗಿದ್ದ ಅಪ್ಪನ ಚಿತಾಭಸ್ಮನ ಯಾರಿಗೂ ಗೊತ್ತಾಗದ ಹಾಗೆ ಈ ಮಡಕೆಯಲ್ಲಿ ತುಂಬಿ ತಂದು ನನ್ನ ಕೋಣೆಯಲ್ಲಿ ಇಟ್ಟಿದ್ದೆ. ಅದನ್ನು ಅವತ್ತಿಂದ ಇವತ್ತಿನವರೆಗೂ ಹೀಗೆ ಜೋಪಾನವಾಗಿ ಇಟ್ಟಿದ್ದೀನಿ. ಇದನ್ನು ನೋಡಿದಾಗೆಲ್ಲ ಅಪ್ಪ ಎಲ್ಲೂ ಹೋಗಿಲ್ಲ, ನನ್ನ ಜೊತೆನೇ ಇದ್ದಾರೆ ಅಂತ ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಆಗುತ್ತೆ ನನಗೆ. ನನ್ನ ರೂಮ್ಗೆ ಹಾಗೆಲ್ಲ ಯಾರೂ ಬರಲ್ಲ, ಹಾಗಾಗಿ ಯಾರ ಕಣ್ಣಿಗೆ ಇದು ಬಿದ್ದಿರಲಿಲ್ಲ. ಆದರೆ ಅಚಾನಕ್ಕಾಗಿ ಇವತ್ತು ನಿನ್ನ ಕಣ್ಣಿಗೆ ಬಿದ್ದು ಹಿಂದಿನದೆಲ್ಲ ನೆನಪಾಗಿ ಬಿಡ್ತು. ತುಂಬ ಎಮೋಷ್ನಲ್ ಆಗಿಬಿಟ್ಟೆ ಎಂದವನು ತನ್ನ ಕಣ್ಣೀರು ಒರೆಸಿ ಆ ಮಡಕೆಯನ್ನು ಅದೇ ಕೋಣೆಯೊಳಗೆ ಇಟ್ಟು ಬಾಗಿಲು ಹಾಕಿದರೆ ಸಮೃದ್ಧಿಯ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯುತ್ತಲೇ ಇತ್ತು. ಅಲ್ಲಿ ತನಕ ಮಡದಿಯನ್ನು ಸೂಕ್ಷ್ಮವಾಗಿ ಗಮನಿಸಿದವನ ಕಣ್ಣು ಈಗ ಅವಳ ಮೇಲೆ ಹೋಗಿತ್ತು. ಸಮೃದ್ಧಿ, ಯಾಕೆ ಅಳ್ತಾ ಇದ್ದೀಯಾ ಎಂದು ಗಾಬರಿಯಿಂದ ಅವಳತ್ತ ಧಾವಿಸಿ ಬಂದು ಕೇಳಿದವನ ಕೈಗಳನ್ನು ಹಿಡಿದುಕೊಂಡವಳು, ನಿಮ್ಮ ಕತೆ ಕೇಳಿ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ ವಿಕ್ರಮ್. ಕನಸಲ್ಲೂ ಊಹೆ ಮಾಡಿರಲಿಲ್ಲ ನಿಮ್ಮ ಜೀವನದಲ್ಲಿ ಇಂಥ ಒಂದು ಘಟನೆ ನಡೆದಿದೆ ಅಂತ ಎಂದಳು. ಅದಕ್ಕೇನೆ ಹೇಳೋದು ಸಮೃದ್ಧಿ, ಮುಖ ನೋಡಿ ಯಾವ ವ್ಯಕ್ತಿನೂ ಅಳೆಬಾರ್ದು ಅಂತ. ಕೆಲವೊಂದು ಸಲ ನಾವು ಅಂದ್ಕೊಂಡಿರುವುದಕ್ಕಿಂತ ಅವರ ಜೀವನ ಬಹಳ ವಿಭಿನ್ನವಾಗಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಜೀವನದ ಹಿಂದೇನೂ ಈ ತರಹದ ಅದೆಷ್ಟೋ ಕರಾಳ ಸತ್ಯ ಘಟನೆಗಳು ಇರುತ್ತೆ ಎಂದವನು ಅವಳ ಕಂಬನಿ ಒಡೆಸಿ ಎದೆಗೆ ಒರಗಿಸಿ ಸಂತೈಸಿದನು. ಅವನ ಎದೆಗೆ ಒರಗಿದವಳಿಗೆ ಒಂದು ಕ್ಷಣ ತನ್ನ ತಂದೆಯೇ ನೆನಪಾಗಿ ಬಿಟ್ಟಿದ್ದರು. ಪ್ರತಿಯೊಬ್ಬರಿಗೂ ಹಾಗೆ ಅಲ್ಲವೇ? ಅಪ್ಪ ಅಂದರೆ ಆಕಾಶ, ಅದಕ್ಕೆ ನಾವು ನೀವು ಏನೂ ಹೊರತಲ್ಲ. ವಿಕ್ರಮ್, ಆಗಿದ್ದೆಲ್ಲ ಆಗಾಯಿತು. ಈಗಲಾದರೂ ಹಳೆಯದನ್ನೆಲ್ಲ ಮರೆತು ಮತ್ತೆ ಮುಂಚಿನ ಥರ ಇರೋದಕ್ಕೆ ಯಾಕೆ ಪ್ರಯತ್ನ ಪಡಬಾರ್ದು? ಮನಸ್ಸು ಬದಲಾಯಿಸಿ ನೋಡಿ ವಿಕ್ರಮ್. ಸಾಧ್ಯ ಆದರೆ ಅತ್ತೆನ ಕ್ಷಮಿಸೋದಕ್ಕೆ ಪ್ರಯತ್ನ ಪಡಿ. ಅತ್ತೆ ಬೇರೆ ವ್ಯಕ್ತಿನ ಮದುವೆ ಆದ ಹಿಂದಿನ ಕಾರಣ ಖಂಡಿತವಾಗಿಯೂ ಬೇರೆಯದೇ ಏನಾದರೂ ಆಗಿರುತ್ತೆ. ನೀವು ಅದನ್ನು ಯಾವತ್ತೂ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡದೇ ಇರೋದ್ರಿಂದನೇ ನಿಮ್ಮಿಬ್ಬರ ನಡುವೆ ಮನಸ್ತಾಪಗಳು ಕಗ್ಗಂಟು ಆಗಿರೋದು. ಒಂದು ಸಲ ಮನಸ್ಸು ಬದಲಾಯಿಸಿ ನೋಡಿ ಎಂದು ಅವನ ಮನಸ್ಥಿತಿಯನ್ನು ಬದಲಾಯಿಸಲು ನೋಡಿದಳು ಸಮೃದ್ಧಿ. ಇಷ್ಟು ವರ್ಷಗಳಲ್ಲಿ ಬದಲಾಗದಿರುವ ಅವನ ಮನಸ್ಸು ಈಗ ಬದಲಾಗುವಂಥದ್ದೇ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಸಮೃದ್ಧಿ. ಅವಳನ್ನು ನಾನು ಈ ಜನ್ಮದಲ್ಲಿ ಕ್ಷಮಿಸಲ್ಲ. ಅಷ್ಟು ದೊಡ್ಡ ಮೋಸ ಮಾಡಿದ್ದಾರೆ ನನಗೂ ನನ್ನ ತಂದೆಗೂ. ಅಷ್ಟು ಸುಲಭವಾಗಿ ಹೇಗೆ ಕ್ಷಮಿಸಲಿ ಅವರನ್ನು? ಒಂದ್ಸಲ ನನ್ನ ಜಾಗದಲ್ಲಿ ನಿಂತು ನೀನು ಯೋಚನೆ ಮಾಡಿ ನೋಡು. ಈ ರೀತಿ ಹೇಳೋದು ತುಂಬ ಸುಲಭ, ಆದರೆ ಅವರವರ ಜಾಗದಲ್ಲಿ ನಿಂತು ನೋಡಿದಾಗಲೇ ನಮಗೆ ಅವರ ನೋವು ಏನು ಅನ್ನೋದು ಅರ್ಥ ಆಗೋದು ಎಂದವನು ಅಲ್ಲಿಂದ ಎದ್ದು ಹಾಲ್ ಕಡೆ ಹೋದರೆ ಅಲ್ಲೇ ತಲೆಯ ಮೇಲೆ ಕೈ ಹೊತ್ತು ಕೂತು ಬಿಟ್ಟಳು ಸಮೃದ್ಧಿ. ಅವನಾಡಿದ ಮಾತು ಎಷ್ಟು ಸತ್ಯ ಅಲ್ಲವೇ? ಬೇರೆಯವರಿಗೆ ಉಪದೇಶ ಹೇಳುವುದು ನಮಗೆ ಬಹಳ ಸುಲಭದ ಕೆಲಸ, ಆದರೆ ಆ ನೋವು ಅನುಭವಿಸಿದವರ ಜಾಗದಲ್ಲಿ ನಿಂತು ಯೋಚಿಸುವುದಿದೆಯಲ್ಲ, ಆಗಲೇ ಸತ್ಯ ಬೆಳಕಿಗೆ ಬರುವುದು. ಕೆಲವೊಂದು ಘಟನೆಗಳು ಮನಸ್ಥಿತಿಯನ್ನು ಹೇಗೆಲ್ಲ ಬದಲಾಯಿಸುತ್ತದೆ ಅನ್ನುವುದಕ್ಕೆ ವಿಕ್ರಮೇ ಸಾಕ್ಷಿ. ತುಂಬ ಹೊತ್ತಿನ ತನಕ ಕೂತು ಅವನಾಡಿದ ಮಾತುಗಳನ್ನೇ ಯೋಚಿಸುತ್ತಿದ್ದವಳು ಅವನ ನೆನಪಾದ ತಕ್ಷಣ ಕೋಣೆಯಿಂದ ಹೊರಗೋಡಿ ಬಂದಳು. ಹಾಲ್ನಲ್ಲಿದ್ದ ಸೋಫಾದ ಮೇಲೆ ಕಣ್ಣು ಮುಚ್ಚಿ ಮಲಗಿಬಿಟ್ಟಿದ್ದಾನೆ ವಿಕ್ರಮ್. ಅವನ ಮುಖದ ಮೇಲೆ ಮಾಸದ ನೋವಿನ ಎಳೆ. ಅವನನ್ನು ಕಂಡು ಅದೇಕೋ ಮರುಗಿತವಳ ಮನಸ್ಸು. ನೇರವಾಗಿ ಕೋಣೆಯೊಳಗೆ ಹೋದವಳೆ ಬೆಡ್ಶೀಟ್ ತಂದು ಅವನಿಗೆ ಹೊದಿಸಿ ತಾನು ಅವನ ಕೆಳಗೆಯೇ ಮಲಗಿದಳು. ಮರುದಿನ ಆಫೀಸ್ಗೆ ಹೊರಟು ಬಂದಿದ್ದ ವಿಕ್ರಾಂತ್ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದನು. ಮಿಸ್ಟರ್ ವಿಕ್ರಾಂತ್, ಯಾಕ್ರಿ ಈ ಥರ ಕೆಲಸ ಮಾಡಿದ್ರಿ? ಕೆಲಸಕ್ಕೆ ಸೇರುವಾಗ ಅದೇನೇನೋ ಪ್ರತಿಜ್ಞೆ ಮಾಡಿದ್ರಲ್ಲ, ಆದರೆ ಇವತ್ತು ಆ ಪ್ರತಿಜ್ಞೆನ ಧ್ವಂಸ ಮಾಡಿಬಿಟ್ರಲ್ರಿ. ಏನೋ ನಂಬಿಕಸ್ತ ಅಂತ ಹೇಳಿ ನಂಬಿಕೆಯಿಂದ ಕೆಲಸನ ನಿಮ್ಮ ಕೈಗೆ ಒಪ್ಪಿಸಿದ್ರೆ ನೀವು ನಮ್ಮ ಆಫೀಸನ್ನೇ ಮುಳುಗಿಸಿ ಹಾಕೋಕ್ಕೆ ನೋಡ್ತಾ ಇದ್ದೀರಲ್ಲ, ಏನ್ರಿ ಹೇಳಬೇಕು ನಿಮ್ಮ ಬುದ್ಧಿಗೆ ಎಂದು ಕೇಳಿದ ಮ್ಯಾನೇಜರ್ನ ಕಣ್ಣುಗಳು ಕೆಂಡವುಗುಳುತ್ತಿದ್ದವು. ಸರ್, ಏನು ಹೇಳ್ತಾ ಇದ್ದೀರಾ? ಆಫೀಸನ್ನು ಮುಳುಗಿಸಿ ಹಾಕುವಂಥ ಕೆಲಸ ನಾನೇನು ಮಾಡಿದ್ದೀನಿ ಎಂದು ತಬ್ಬಿಬ್ಬಾಗಿ ಕೇಳಿದನು ವಿಕ್ರಾಂತ್. ಏನು ಮಾಡಿದ್ರಾ? ಇನ್ನು ಮಾಡೋಕೆ ಏನೇನೋ ಬಾಕಿ ಇದೆ ಅಂತ ಹೇಳಿ. ಅಲ್ಲರಿ, ಹೊಸ ಆ್ಯಪ್ನ ಮಾರ್ಕೆಟ್ನಲ್ಲಿ ಲಾಂಚ್ ಮಾಡಬೇಕು. ಪೆನ್ ಡ್ರೈವ್ನಲ್ಲಿ ಎಲ್ಲ ಹಾರ್ಡ್ವೇರ್ಗಳನ್ನು ಸ್ಟೋರ್ ಮಾಡಿದ್ದೀನಿ, ಅದನ್ನು ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಹೇಳಿ ಹೊಸ ಪ್ರಾಜೆಕ್ಟ್ ವರ್ಕ್ನ ನಿಮ್ಮ ಕೈಗೆ ಒಪ್ಪಿಸಿದರೆ ನಮಗೆ ಯಾರಿಗೂ ಗೊತ್ತಾಗದ ಹಾಗೆ ಅದರಲ್ಲಿ ಇದ್ದ ಎಲ್ಲ ಇನ್ಫಾರ್ಮೇಷನ್ನ ಲೀಕ್ ಮಾಡಿದ್ದೀರಲ್ಲ, ಇದಕ್ಕಿಂತ ಇನ್ನೊಂದು ದೊಡ್ಡ ದ್ರೋಹ ಬಗೆಯುವ ಕೆಲಸ ಬೇರೆ ಇದೆಯೇನ್ರಿ ಎಂದು ಕೋಪದಿಂದ ಕೇಳಿದವರ ಮಾತಿಗೆ ದಿಗಿರ ಆಗಿದ್ದನು ವಿಕ್ರಾಂತ್. ಸರ್, ಏನು ಹೇಳ್ತಾ ಇದ್ದೀರಾ? ಆ ಪೆನ್ ಡ್ರೈವ್ ನನ್ನ ಹತ್ರನೇ ಜೋಪಾನವಾಗಿದೆ, ಅದನ್ನು ಹೇಗೆ ಬೇರೆಯವರು ಲೀಕ್ ಮಾಡೋಕ್ಕೆ ಆಗುತ್ತೆ? ಇದರಲ್ಲಿ ನನ್ನದು ಯಾವ ತಪ್ಪು ಕೂಡ ಇಲ್ಲ ಸರ್ ಎಂದು ವಿನಂತಿಸಿಕೊಂಡವನು ಬ್ಯಾಗ್ನಿಂದ ಅವಸರವಾಗಿ ಪೆನ್ ಡ್ರೈವ್ ತೆಗೆದು ಅವರೆಲ್ಲರ ಮುಂದೆ ತೋರಿಸಿ, ಸರ್ ಬೇಕಾದರೆ ನೋಡಿ ಸರ್, ನೀವು ಕೊಟ್ಟ ಪೆನ್ ಡ್ರೈವ್ ಇಲ್ಲೇ ಇದೆ, ಮತ್ತು ಹೇಗೆ ಸರ್ ಇನ್ಫಾರ್ಮೇಷನ್ ಲೀಕ್ ಆಗೋಕ್ಕೆ ಸಾಧ್ಯ ಎಂದು ಕೇಳಿದನು.
ನೋಡಿದ್ರಾ, ಸತ್ಯ ಈಗ ಬಯಲಿಗೆ ಬಂತು. ಪೆನ್ ಡ್ರೈವ್ನಲ್ಲಿದ್ದ ಇನ್ಫಾರ್ಮೇಷನ್ನ ಇವನೇ ಲೀಕ್ ಮಾಡಿದ್ದಾನೆ. ಒಂದು ವೇಳೆ ಇದು ಇವನ ಕೆಲಸ ಅಲ್ಲ ಅಂತಿದ್ದಿದ್ರೆ ಈ ಪೆನ್ ಡ್ರೈವ್ನ ಬೇರೆ ಯಾರ ಹತ್ರನಾದರೂ ಇರಬೇಕಿತ್ತು. ಆಗ ಇದು ಬೇರೆಯವರ ಕೆಲಸ ಅಂತ ನಾವು ನಂಬ್ತಾ ಇದ್ವಿ ಏನು. ಆದರೆ ಪೆನ್ ಡ್ರೈವ್ ಇವನ ಹತ್ರನೇ ಸೇಫ್ ಆಗಿದೆ ಅಂದಮೇಲೆ ಆ ಕೆಲಸನ ಮಾಡಿರೋದು ಇವನೇ ಎಂದ ಮ್ಯಾನೇಜರ್. ಮಿಸ್ಟರ್ ವಿಕ್ರಾಂತ್, ನಿಮ್ಮಂಥ ನಂಬಿಕೆ ದ್ರೋಹಿ ಅವಶ್ಯಕತೆ ನಮ್ಮ ಕಂಪನಿಗೆ ಇಲ್ಲ. ನಿಮ್ಮನ್ನು ಈಗಲೇ ಕೆಲಸದಿಂದ ಕಿತ್ತು ಹಾಕ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನೀವು ಮಾಡಿರೋ ಕೆಲಸನ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ ನೀವೆಂಥ ಫ್ರಾಡ್ ಅನ್ನೋದನ್ನು ಎಲ್ರಿಗೂ ಗೊತ್ತು ಮಾಡಿಸ್ತೀನಿ ಎಂದು ಎಚ್ಚರಿಸಿದರು. ಅವರ ಎಚ್ಚರಿಕೆಗೆ ಅಕ್ಷರಶಃ ನಡುಗಿ ಹೋದನು ವಿಕ್ರಾಂತ್. ಸರ್, ಪ್ಲೀಸ್ ಸರ್, ನನ್ನನ್ನು ನಂಬಿ. ಇದರಲ್ಲಿ ನನ್ನದು ಯಾವ ತಪ್ಪು ಕೂಡ ಇಲ್ಲ. ಬಿಲೀವ್ ಮೀ ಸರ್ ಎಂದು ಕೈ ಮುಗಿದು ಪಡಿಪಡಿಯಾಗಿ ಹೇಳಿಕೊಂಡನು. ಏಯ್, ಹೋಗಯ್ಯ ಆಚೆ. ನೋಡು, ಸುಮ್ಮನೆ ಇಲ್ಲಿಂದ ಹೋಗಲಿಲ್ಲ ಅಂದರೆ ಸೆಕ್ಯೂರಿಟಿನ ಕಡಿಸಬೇಕಾಗುತ್ತೆ ಎಂದ ಮ್ಯಾನೇಜರ್ ಸೆಕ್ಯೂರಿಟಿಯನ್ನು ಕರೆದರೆ ವಿಕ್ರಾಂತ್ನ ತೋಳು ಹಿಡಿದು ಕಂಪನಿಯ ಗೇಟ್ನ ಆಚೆ ದಬ್ಬಿದನು ಆ ಸೆಕ್ಯೂರಿಟಿ. ಮುಂದುವರಿಯುವುದು.